ಈಗ ಇಬ್ರು ಸೇರಿ ಏನ್ ಅಡಿಗೆ ಮಾಡ್ತಿದ್ದೀರಿ? ಗೆಣಸಿನ ಹೋಳಿಗೆ ಮಾಡ್ತಾ ಇದ್ದೀನಿ. ಗೆಣಸಿನ ಹೋಳಿಗೆ ಇದನ್ನು ನಿಮ್ಮೂರ್ ಕಡೆದ? ಮೋಸ್ಟ್ಲಿ ನಮ್ ಕಡೆನೆ ಜಾಸ್ತಿ ಮಾಡ್ತಾರೆ ಅನ್ಕೋತೀನಿ. ಇಲ್ಲಿ ಯಾರೋ ಮಾಡಿರೋದು ನಾನು ಕೇಳೇ ಇಲ್ಲ. ನಾವು ಮಾಡಿದೀವಿ ಅಂತ ತಕ್ಷಣ ಗೆಣಸಿನ ಹೋಳಿಗೆ ಮಾಡ್ತಾರಾ ಅಂತ ಕೇಳ್ತಾರೆ. ಸೊ ಅದಕ್ಕೆ 4-5 ಮನೆಗೆ ಹೋಗಿದ್ದೆ, ಯಾರು ಮಾಡಿದ್ದಿಲ್ಲ. ಸೊ ಹಂಗಾಗಿ ಇವತ್ತು ನಾ ಗೆಣಸಿನ ಹೋಳಿಗೆ ಮಾಡ್ತೀನಿ. ಓಕೆ, ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ಬಿಡ್ತೀರಾ? ಚಿರೋಟಿ ರವಾ ಬೇಕು, ಮೈದಾ ಬೇಕು, ಗೆಣಸು ಬೇಕು, ಬೆಲ್ಲ, ಇದು ಉಪ್ಪು, ಎಣ್ಣೆ. ಹಾಗಾದ್ರೆ ಶುರು ಮಾಡೋಣ. ಮುಖ್ಯ ನಾ ಬೇಕು, ನಮ್ಮ ಯಜಮಾನ್ರು ಬೇಕು ಹೆಲ್ಪ್ ಮಾಡ್ಲಿಕ್ಕೆ. ಮೊದ್ಲು ಏನ್ ಮೊದಲು ನಾನು ಹೂರ್ಣ ರೆಡಿ ಮಾಡ್ಕೊಂತೀನಿ. ಸರಿ, ಬೇಯಿಸ್ಕೊಂಡಿರೋ ಇದು ಗೆಣಸು. ಇದು ಇದಕ್ಕೆ ಪ್ರೋಟೀನ್ ಜಾಸ್ತಿ ಇರಲ್ಲ, ಇದರಲ್ಲಿ ಸ್ಟಾರ್ಚ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಯಶವಂತ್ ಅವರೇ, ನೀವು ಈಗಾಗ್ಲೇ ಸಾಕಷ್ಟು ಸಿನಿಮಾಗಳಿಗೆ ಸಂಭಾಷಣೆ ಬರ್ದಿದ್ದೀರಾ, ನಟನೆ ಮಾಡಿದ್ದೀರಾ, ಡೈರೆಕ್ಷನ್ ಸಹ ಮಾಡಿದ್ದೀರಾ. ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಯಾವ್ದು? ಡೈರೆಕ್ಷನ್ ಮಾಡ್ತಿದ್ದೀರಾ ಅಥವಾ ಆಕ್ಟ್ ಮಾಡ್ತಿದ್ದೀರಾ, ಹೇಗೆ? ಸಿನಿಮಾ ಸೀರಿಯಲ್ ಏನೋ ಮಾಡ್ಲಿತ್ತಿಲ್ರಿ, ನಾಟಕನ ಹೊಸದ್ ಪ್ಲಾನ್ ಮಾಡ್ಲಿತ್ತೀನಿ. ಒಂದು 2-3 ಹೊಸ ಪ್ರಯೋಗಗಳನ್ನ ಮಾಡುವಂಥದ್ದು. ಒನ್ ಮ್ಯಾನ್ ಶೋಗಳೊಳಗೆ ಮ್ಯೂಸಿಕ್ ಓರಿಯೆಂಟೆಡ್ ಒನ್ ಮ್ಯಾನ್ ಶೋಗಳನ್ನ ಪ್ಲಾನ್ ಮಾಡಿದ್ದೆ. ಸೊ ಅದಕ್ಕೆ ನಮ್ಮಲ್ಲಿ ಕನಕ ಪುರಂದರ, ಶರೀಫ್ರು, ಬಸವಣ್ಣ ಇವ್ರದ್ದೆಲ್ಲರದು ಲೈಫ್ ಸ್ಕೆಚನ್ನು ಸ್ಟೇಜ್ ಮೇಲೆ ಬರೀ ಒಂದು ಇಂಟ್ರೊಡಕ್ಷನ್ ರೀತಿಯಿಂದ, ಬಟ್ ಅವ್ರ ಕೃತಿಗಳಿಂದನೇ ಬಸವಣ್ಣನ ವಚನಗಳನ್ನು ಇಟ್ಕೊಂಡು ಅವ್ರನ್ನ ಪ್ರಸ್ತುತಿ ಮಾಡೋದು, ದಾಸರ ಪದಗಳನ್ನು ಇಟ್ಕೊಂಡು ಕನಕ ಪುರಂದರನ್ನ ಪ್ರೆಸೆಂಟ್ ಮಾಡೋದು, ಶರೀಫರ ಹಾಡುಗಳನ್ನು ಇಟ್ಕೊಂಡು ಪ್ಲಸ್ ಅದರದ್ದು ಇದನ್ನು ಹೇಳೋದು ಅಂತ ಹೇಳಿ. ಸೊ ಈ ಪ್ರಾಜೆಕ್ಟ್ ನಡೆಸೀನಿ. ಜನವರಿಗೆ ಮೊದಲೇ ಇದ್ದು ಪ್ರೊಡಕ್ಷನ್ ಆಗ್ಬೋದು. ಈಗ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ ಏನು? ನಾನು ಸದ್ಯಕ್ಕೆ 3 ಸೀರಿಯಲ್ ಅಂತೂ ಮಾಡ್ಲಿರ್ತೀನಿ. ಅದಕ್ಕೆ ಆ ಕಮಿಟ್ಮೆಂಟ್ ಮುಗಿಯೋವರೆಗೂ ನಾನು ಏನು ಮಾಡಂಗಿಲ್ಲ. ಅದ್ರ ಜೊತೆಗೆ ನಮ್ದೇ ಪ್ರೊಡಕ್ಷನ್ ಶೋಗಳೇ ಆಗ್ತಿರ್ತಾವೆ. ಆಲ್ ದಿ ಬೆಸ್ಟ್ ಆಗ್ಬೋದು, ಸಹಿರಿ ಸಹಿ ಆಗ್ಬೋದು, ಹೊಸದು ಇನ್ನೊಂದು ಪ್ರೊಡಕ್ಷನ್ ತಗೊಂಡ್ರೆ ಸೊ ಅದರದ್ದು ವರ್ಕ್ ನಡೀತದೆ. ಸೊ ಹಾಗಾಗಿ ಒಂದು ಡಿಸೆಂಬರ್ ಒಂದು ತೆಲುಗು ಮೂವಿ ಆಫರ್ ಬಂದಿದೆ ನನಗೆ. ಸೊ ಮೋಸ್ಟ್ಲಿ ನಾನು ಅದೊಂದು. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತಾ ಇದೆ ನಿಮ್ಗಳ ಜೊತೆ ನಾನು ಮಾತಾಡ್ತಾ ಇರೋದು. ಹೂರ್ಣ ರೆಡಿ ಆಗಿದೆ ಅಲ್ವಾ? ಕಣ್ಕನ ಕಲ್ಸ್ಕೊಂಡ್ಬಿಡೋಣ. ಬೌಲ್ ಇದು 1:1. 1 ಕಪ್ ಚಿರೋಟಿ ರವೆಗೆ 1 ಕಪ್ ಮೈದಾ. ಸ್ವಲ್ಪ ಉಪ್ಪು, ಎರಡು ಸ್ಪೂನ್ ಎಣ್ಣೆ. ನೀರ್ ಬೇಕಾಗತ್ತಲ್ವಾ? ನೀರ್ ಬೇಕು. ಯಶವಂತ್ ಅವರೇ, ನೀರ್ ಕೊಡ್ತೀರಾ? ಫಸ್ಟ್ ಒಂದರ ಕೆಲಸ ಹಿಡಿದ್ರಲ್ಲ ನಂಗೆ. ಈಗ 2ನೇ ಕೆಲಸ ನಂಗೆ ಗೊತ್ತಾಗಿದೆ ಏನಂತ ಹೇಳಿ. ಸುಮ್ಮನೆ ನಿಂತಿದ್ರಲ್ಲ, ಅದಕ್ಕೆ ನಿಮ್ಗೆ 2ನೇ ಕೆಲಸ ಗೊತ್ತಾಗಿದೆ ನನಗೆ. ಏನು? ಇದನ್ನ ವಾಪಸ್ ಇಡೋದು, ಮತ್ತೆ ವಾಪಸ್ ಇಡೋದು. ಇದಾದ್ಮೇಲೆ ಮುಖ್ಯವಾದ ಇನ್ನೊಂದು ಕೆಲಸ ಇದೆ ನಂದು. ಏನ್ ಕೆಲಸ? ಅದನ್ನ ತಿಂದು ನೋಡೋದು. ಹೋಳಿಗೆಗೆ ಹಿಟ್ಟು ನಾವು ಚಪಾತಿ ತರ ಕಲ್ಸ್ಕೊಳಂಗಿಲ್ಲ, ಸ್ವಲ್ಪ ತೆಳುವಾಗಿ ಕಲ್ಸ್ಕೋಬೇಕು. ಮತ್ತೆ ಇದನ್ನ ಕಲ್ಸಿದ್ಮೇಲೆ 1 ಅವರ್ ಇಡಬೇಕು. ಅದು ನೆನಿಬೇಕು ಚೆನ್ನಾಗಿ. ನೆನೆದ್ರೇನೆ ಹೋಳಿಗೆ ಸಾಫ್ಟ್ ಆಗಿ ಬರುತ್ತೆ. ಯಾಕಂದ್ರೆ ಚಿರೋಟಿ ರವೆ ಹಾಕಿರೋದ್ರಿಂದ ರವೆ ನೆನಿಬೇಕು. ಹಾಗಾಗಿ ಈಗ ಇದು 1 ಅವರ್ ನೆನಿಬೇಕು. 1 ಅವರ್ ನೆನಿಬೇಕು ಇದು. ಸರಿ, ಅಷ್ಟೊತ್ತಿಗೆ ನಾನು ಬ್ರೇಕ್ ತಗೊಂಡ್ಬಿಡ್ಲಾ? ನಾವು ಒಂದು ವಾಕಿಂಗ್ ಹೋಗಿ ಬರ್ತೇವೆ. ಹೋಗಿ ಬನ್ನಿ. ಸಾಮಾನ್ಯವಾಗಿ ನಾವೆಲ್ಲರೂ ಬರೀ ನೀರಿಂದ ತರಕಾರಿಗಳನ್ನ ಶುಚಿಗೊಳಿಸ್ತೀವಿ. ಆದ್ರೆ ಇದಕ್ಕೆ ಇನ್ನೂ ಒಂದು ಒಳ್ಳೆ ವಿಧಾನ ಇದೆ. ಏನು ಅಂತ ಯೋಚನೆ ಮಾಡ್ತಾರಿ. ಅಷ್ಟೊತ್ತಿಗೆ ನಾನು ಬ್ರೇಕ್ ತಗೊಂಡು ಹೀಗೆ ಹೋಗಿ ಹಾಗೆ ಬರ್ತೀನಿ. ಈಗ ಹೂರ್ಣ ರೆಡಿ ಆಗಿದೆ, ಕಣ್ಕ ರೆಡಿ ಆಗಿದೆ. 1 ಅವರ್ ನೆನಿಬೇಕು ಅಂತ ಹೇಳಿದ್ರಿ. ಈಗ 1 ಅವರ್ ರೆಡಿ ಆಗಿರೋದು ತಂದಿದ್ದೀರಾ? ಹೇಗೆ? ಇಲ್ಲಿದೆ. ಓಕೆ, ಇದು 1 ಅವರ್ ರೆಡಿ ಆಗಿದೆ. 1 ಅವರ್ ಆದ್ರೆ ಈ ರೀತಿ ಆಗತ್ತೆ ಸಾಫ್ಟ್ ಆಗಿ. ಹೌದು. ಓಕೆ, ಸೊ ಈಗ ಹೂರ್ಣನ ಈ ಹೋಳಿಗೆ ಹಿಟ್ಟಿಗೆ ತುಂಬಿಕೊಂಡು ಲಟ್ಸುವ ಕಾರ್ಯಕ್ರಮ ತಗೊಳ್ಳಿ. ನನ್ನ ಜೀವನದೊಳಗೆ ನನಗೊಂದು ಕನಸಿತ್ರಿ. 88-89 ಒಳಗೆ ಏನಂತಂದ್ರೆ ನಾನು ನಾಟಕ ಮಾಡ್ಬೇಕು. ಅಂದ್ರೆ ನನ್ನ SLC ಆದ್ಮೇಲೆ ನಾಟಕ ಮಾಡ್ಲಿಕ್ಕೆ ಶುರು ಮಾಡಿದ್ದೇನೆ. ಜೀವನದಾಗ ಒಂದು ಸರ್ತಿ ನಾನು ಕಮಲ್ ಹಾಸನ್ ಅವ್ರ ಜೊತೆ ಕೆಲಸ ಮಾಡ್ಬೇಕು ಅಂತಿತ್ತು. ನನಗೆ ವಾಲ್ಟ್ ಡಿಸ್ನಿ ವರ್ಲ್ಡ್ ಒಮ್ಮೆ ನೋಡ್ಬೇಕು. ನಾ ಡಿಸ್ನಿ ವರ್ಲ್ಡನ್ನು
ಕಮಲ್ ಹಾಸನ್ ಜೊತೆ ಒಂದು ಕೆಲಸ ಮಾಡ್ಬೇಕು, ನಮ್ಮ ದೇಶದಾಗ ಅಡ್ಡಾಡಿ ಎಲ್ಲೆಲ್ಲ ನಾಟಕ ಆಗ್ತಾವ ಅವನ್ನೆಲ್ಲ ನೋಡ್ಬೇಕಂತ. ಸೊ ದೇವ್ರ ದಯದಿಂದ ಅನ್ಬೇಕು ಅಥವಾ ನನ್ನ ಕೆಲಸದಿಂದ ಏನೋ ಒಟ್ಟ ಇವು ಮೂರು ಈಡೇರಿದ್ದು. ನಾನು I could visit Disney in 96 and I could participate in Disney activities. Next, ನನಗೊಂದು ನೌಕರಿನ ಹೆಂಗೆ ಸಿಕ್ಕಿತ್ತಂದ್ರೆ, ನಮ್ಮ ದೇಶದೊಳಗೆ ಎಲ್ಲೆಲ್ಲ ನಾಟಕ ಚಟುವಟಿಕೆ ನಡೀತದೆ ಅಲ್ಲಿ ಹೋಗಿ ನಾ ಆರ್ಗನೈಸ್ ಮಾಡೋದು, ಸೂಪರ್ವೈಸ್ ಮಾಡೋದು, ಅದ್ರಾಗ ಪಾರ್ಟಿಸಿಪೇಟ್ ಮಾಡೋ ಅವಕಾಶ ಸಿಕ್ಕಿತ್ತು. ಸೊ ಹಿಂಗಾಗಿ ನನಗೆ ಅದು ಸಾಧ್ಯ ಆಯ್ತು. ಆಮೇಲೆ ಕಮಲ್ ಹಾಸನ್ ಜೊತೆ ಕೆಲಸ ಮಾಡ್ಬೇಕಂತನೋ ಅವಕಾಶ ಮಾತ್ರ ವೆರಿ ಇಂಟ್ರೆಸ್ಟಿಂಗ್ಲಿ ಐ ಗಾಟ್ ಇಟ್ ಫ್ರಮ್ ಮಿಸ್ಟರ್ ರಮೇಶ್ ಅರವಿಂದ್ ಅವರು ಅದಕ್ಕೆ ಪ್ಲ್ಯಾನ್ ಮಾಡಿದಾಗ ಬಹಳ ರೇರ್ ಮತ್ತು ಚಂದ ಎಕ್ಸ್ಪೀರಿಯನ್ಸ್. ಒಂದು 16 ದಿವಸ ನಾ ಕೆಲಸ ಮಾಡಿದೆ ಅವ್ರ ಜೋಡಿ. ಅದ್ರಾಗ ಒಂದು 13 ದಿವಸ ಶೂಟಿಂಗು, ಒಂದು 3 ದಿವಸ ಡಬ್ಬಿಂಗ್. ಮಸ್ತ್ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಇವಾಗ ಹೋಳಿಗೆ ರೆಡಿ ಆಗಿದೆ, ಎಣ್ಣೆ ಹಾಕಿ ತಗೊಳ್ಳಿ. ಗೆಣಸಿನ ಹೋಳಿಗೆ ರೆಡಿ ಇದೆ. ಥ್ಯಾಂಕ್ ಯು. ಬಿಸಿ ಬಿಸಿಯಾದ ಗೆಣಸಿನ ಹೋಳಿಗೆ ಸಿದ್ಧವಾಯ್ತು. ಗೆಣಸಿನ ಹೋಳಿಗೆ ಬೇಕಾಗುವ ಸಾಮಗ್ರಿಗಳು: ಚಿರೋಟಿ ರವೆ, ಮೈದಾ ಹಿಟ್ಟು, ಗೆಣಸು, ಬೆಲ್ಲ, ಎಣ್ಣೆ ಮತ್ತು ಉಪ್ಪು. ಮಾಡುವ ವಿಧಾನ: ಬಟ್ಟಲಿಗೆ ಗೆಣಸು, ಬೆಲ್ಲ ಹಾಕಿ ಹೂರಣ ಮಾಡಿಕೊಳ್ಳಿ. ನಂತರ ಮತ್ತೊಂದು ಬಟ್ಟಲಿಗೆ ಚಿರೋಟಿ ರವೆ, ಮೈದಾ ಹಿಟ್ಟು, ಉಪ್ಪನ್ನು ಹಾಕಿ ಕಲಸಿ ತಟ್ಟಿಕೊಂಡು ಕಲಸಿದ ಗೆಣಸಿನ ಹೂರಣವನ್ನಿಟ್ಟು ಚಪಾತಿಯಂತೆ ಲಟ್ಟಿಸಿ ಕಾದ ತವಾದ ಮೇಲೆ ಬೇಯಿಸಿದ್ರೆ ಗೆಣಸಿನ ಹೋಳಿಗೆ ಸವಿಯಲು ಸಿದ್ಧ.